ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ ಆ ಥರ ವಿಡಿಯೋ ಎಡಿಟಿಂಗ್ ಮಾಡೋದನ್ನು ಇನ್ನೊಂದು ವಿಡಿಯೋ ಜೊತೆ ವೆಡ್ಡಿಂಗ್ ವಿಡಿಯೋ ಇನ್ವಿಟೇಷನ್ ಮಾಡೋದು, ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಈ ಥರ ನಾನು ಎರಡು ಸ್ಟೆಪ್ನ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಎರಡು ಸ್ಟೆಪ್ಗೆ ಒಂದೇ ಥರದ ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ನ ನೀವು ಏನು ಮಾಡ್ಬೇಕಂತಂದ್ರೆ, ಪ್ರಾಜೆಕ್ಟ್ ಲಿಂಕ್ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಪಾಸ್ವರ್ಡ್ ಲಿಂಕ್ ಸಿಗುತ್ತೆ. 3 ಥರದ ಸ್ಟೆಪ್ ಇರುತ್ತೆ. ಮೊದಲು, ಕೊನೆ, ಮಧ್ಯದಲ್ಲಿ ಪಾಸ್ವರ್ಡ್ ಹಾಕಿರ್ತೀನಿ. ಆ ಪಾಸ್ವರ್ಡ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಆಮೇಲೆ ವಿಡಿಯೋ ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ಬೋದು. ನೋಡಿ, ಈ ಥರ ನಾನು 2 ಸ್ಟೆಪ್ ಕೊಟ್ಟಿರ್ತೀನಿ. ಒಂದು ಸ್ಟೆಪ್ಪು ನೋಡಿ, ಈ ತರ 2 ಸ್ಟೆಪ್ ಕೊಟ್ಟಿರ್ತೀನಿ. ಮೆಟೀರಿಯಲ್ ಎಲ್ಲ ಸಪರೇಟ್ ಆಗಿರುತ್ತೆ. ನೋಡಿ, ಆ ತರ ಇದೆಲ್ಲ ಇನ್ನೊಂದು ಸ್ಟೆಪ್ ಇರುತ್ತಲ್ಲ, ಇದೆಲ್ಲ ಮೆಟೀರಿಯಲ್ಗಳೆಲ್ಲ ಕ್ಲಿಕ್ ಮಾಡ್ಕೊಂಡು ಹೋಗಿ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಕಾಪಿಯನ್ನು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ ಎಲ್ಲಾನು. ಮತ್ತೆ ಇನ್ನೊಂದು ಲೇಯರ್ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲಾಸ್ಟ್ ಕೊನೆಗೆ ಬನ್ನಿ. ಲಾಸ್ಟ್ ಕೊನೆಗೆ ಬಂದ್ಬಿಟ್ಟು ನೋಡಿ, ಇಲ್ಲಿ ಇದ್ರ ಮೇಲೆ ಕಣ್ಣು ಅಂತಿದೆ ನೋಡಿ, ಕಣ್ಣು ತರ, ಅದ್ರ ಮೇಲೆ ನಾವು ಹೈಡ್ ಮಾಡಿರ್ತೀನಿ. ಅದನ್ನ ಓಪನ್ ಮಾಡ್ಕೊಳ್ಳಿ. ಈ ತರ ನೋಡಿ, ಈ ತರ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು. ಮೇಲ್ಗಡೆ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು. ನೋಡಿ, ಆಯ್ತೆ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೊದಲನೇ ವರ್ಡ್ಸ್ಗಳನ್ನ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡು ಗೂಗಲ್ ಬನ್ನಿ. ಗೂಗಲ್ ಬಂದು ಶಂಕ ಅನ್ನೋ ವೆಬ್ಸೈಟ್ನ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ. ಶಂಕ ಅನ್ನೋ ವೆಬ್ಸೈಟ್ಗೆ ಟೈಪ್ ಮಾಡ್ಕೊಂಡು ನಿಮ್ಮ ಅಡ್ರೆಸ್ ಏನಿರುತ್ತೆ ಅದನ್ನು ಟೈಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಮ್ಮ ಅಡ್ರೆಸ್ ಟೈಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಯುನಿಕ್ ಕೋಡ್ ಅಂತ ಇದೆ ನೋಡಿ, ಯುನಿಕ್ ಕೋಡ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೋಡ್ ಬರುತ್ತೆ. ಈ ಕೋಡ್ ನ ಕಾಪಿ ಮಾಡ್ಕೊಂಡು ರೈಟ್ ಮೋಷನ್ ಬಂದು ಪೇಸ್ಟ್ ಮಾಡಿ. ನೋಡಿ, ಅಡ್ರೆಸ್ ಸೆಟ್ ಆಯ್ತು. ಸೆಟ್ ಆಗಿಲ್ಲ ಅಂತಂದ್ರೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಸೆಟ್ ಮಾಡ್ಕೋಬೇಕಾಗುತ್ತೆ. ಅಲೈಟ್ ಮೋಷನ್ ಸೆಟ್ ಆದ್ಮೇಲೆ ನೋಡಿ, ಈ ತರ ಗ್ರೂಪ್ 2 ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲೆ ಇರುವ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇರೋದನ್ನ ಹೆಸರು ರಿಮೂವ್ ಮಾಡ್ಕೊಳ್ಳಿ. ನೀವು ಯಾರ್ದು ಹೆಸರು ಹಾಕ್ಬೇಕಂತ ಹೇಳಿದಿರ ಅವ್ರದ್ದು ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಟೈಪ್ ಮಾಡ್ಕೊಂಡ್ರೆ ಈ ಕಡೆ ರೈಟ್ ಸೈಡಿಗೆ ಯುನಿಕ್ ಕೋಡ್ ಬರುತ್ತೆ. ಕೋಡ್ ನ ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಬನ್ನಿ. ಮತ್ತೆ ರಿಟರ್ನ್ ಬಂದು ಕೆಳಗಡೆ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋ ನೇಮ್ ನ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡು ಶಂಕನ ವೆಬ್ಸೈಟ್ ಗೆ ಬಂದು ಇಲ್ಲಿ ನೋಡಿ, ಇಲ್ಲಿ ಹುಡುಗಿ ಹೆಸರನ್ನ ಬರ್ಕೊಂಡಿದ್ದೀನಿ. ಇಲ್ಲಿ ರೈಟ್ ಸೈಡಿಗೆ ಕೋಡ್ ಬರುತ್ತೆ. ಕೋಡ್ ನ ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಅಲೈಟ್ ಮೋಷನ್ ಗೆ ಬಂದು ಕಾಪಿ ಮಾಡ್ಕೊಳ್ಳೋದನ್ನ ಪೇಸ್ಟ್ ಮಾಡ್ಕೊಂಡು ಒಂಚೂರು ನೇಮ್ ನ ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ಕೆಳಗೆ ಮೇಲೆ ಒಂಚೂರು ಜೆರಾಕ್ಸ್ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತಾ ಇರ್ಬೋದು, ಗ್ರೂಪ್ 1 ಅಂತಿದೆ ನೋಡಿ, ಗ್ರೂಪ್ 1 ನ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ನ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇರೋದನ್ನ ಅಡ್ರೆಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಅಲೈಟ್ ಶಂಕನ ವೆಬ್ಸೈಟ್ ಗೆ ಬಂದ್ಬಿಟ್ಟು ಇಲ್ಲಿ ನಿಮ್ದು ಯಾವುದು ಇರುತ್ತೆ ಅಡ್ರೆಸ್, ಆ ಅಡ್ರೆಸ್ ನ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ನೋಡಿ, ಟೈಪ್ ಮಾಡ್ಕೊಂಡಾದ್ಮೇಲೆ ಯುನಿಕ್ ಕೋಡ್ ಬರುತ್ತೆ. ಆ ಕೋಡ್ ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ ಬಂದು ಪೇಸ್ಟ್ ಮಾಡ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಈ ತರ ಇನ್ನೊಂದ್ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ಒಂಚೂರು ಜೆರಾಕ್ಸ್ ಅಂದ್ಬಿಟ್ಟು ನೋಡಿ, ಈ ತರ ಕರೆಕ್ಟ್ ಆಗಿ ಅಡ್ರೆಸ್ ಸೆಟ್ ಆಗುತ್ತೆ. ಸೆಟ್ ಆದ್ಮೇಲೆ ಮತ್ತೆ ಗ್ರೂಪ್ 1 ಅಂತ ಇನ್ನೊಂದು ಗ್ರೂಪ್ 1 ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೇಟ್ ಇರುತ್ತೆ. ಡೇಟ್ ಮೇಲೆ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು
ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಡೇಟು ಮಂತ್ ಚೇಂಜ್ ಮಾಡ್ಕೊಳ್ಳಿ. ನೋಡಿ 06 ಇದೆ 07 ಅಂತ ಇಟ್ಕೋಬಹುದು. ನಿಮ್ ತಿಂಗಳನ್ನ ಚೇಂಜ್ ಮಾಡ್ಕೊಳ್ಳಿ, ಇಯರ್ನ ಚೇಂಜ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಗುರುವಾರ ಅಂತ ಇದೆ, ಇದು ಇರೋದನ್ನ ಡಿಲೀಟ್ ಮಾಡಿ. ಮತ್ತೆ ವೆಬ್ಸೈಟ್ಗೆ ಬನ್ನಿ, ಶಂಕರ್ನ ವೆಬ್ಸೈಟ್ಗೆ ಬಂದ್ಬಿಟ್ಟು ಯಾವ ವಾರ ಇರುತ್ತೆ ಆ ವಾರನ ನೀವು ಟೈಪ್ ಮಾಡ್ಕೊಂಡ್ರೆ ಇಲ್ಲಿ ರೈಟ್ ಸೈಡ್ಗೆ ಕೋಡ್ ಬರುತ್ತೆ. ಆ ಕೋಡ್ನ ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ ರಿಟರ್ನ್ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಟೈಮಿಂಗ್ ನೋಡುತ್ತಾ ಇರ್ಬೋದು 10:30 ಅಂತಿದೆ. ಮತ್ತೆ ನೀವು 12:30 ಅಂತಾನು ಮಾಡ್ಕೋಬಹುದು, 11:30 ಅಂತಾನು ಮಾಡ್ಕೋಬಹುದು. ಇಲ್ಲಿ ಬೆಳಗ್ಗೆ ಅಂತಿದೆ ನೋಡಿ, ಇದನ್ನ ರಿಮೂವ್ ಮಾಡ್ಕೊಂಡು ನೀವು ಬೆಳಗ್ಗೆ ಮಧ್ಯಾಹ್ನ ಯಾವಾಗಿರುತ್ತೆ ಅದನ್ನ ಹೋಗಿ ಶಂಕರ್ನ ವೆಬ್ಸೈಟ್ ಅಲ್ಲಿ ಹೋಗಿ ಅದನ್ನ ಟೈಪ್ ಮಾಡ್ಕೊಂಡು ಇಲ್ಲಿ ಬಂದು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಲ್ಲಾ ತರದ ಇಲ್ಲಿ ಹುಡುಗ ಹುಡುಗಿ ಹೆಸರು ಮತ್ತೆ ಅಡ್ಡ ಹೆಸರು ಮತ್ತೆ ವಿವಾಹ ಸ್ಥಳ ವಿವಾಹ ಮುಹೂರ್ತ ಎಲ್ಲ ರೆಡಿ ಆಯ್ತು. ಮತ್ತೆ ಕೆಳಗಡೆ ಬಂದ್ರೆ ಫೋಟೋ ಇರುತ್ತೆ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕಾನ್ ಇದೆ, ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಇಷ್ಟ ಆಗುವಂತ ಫೋಟೋನ ಚೂಸ್ ಮಾಡ್ಕೊಂಡು ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಫೋಟೋನ ಸೆಟ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಒಂಚೂರು ಜರಿಸ್ಕೊಂಡು ಜೂಮ್ ಮಾಡ್ಕೊಂಡಿದ್ರೆ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೂಮ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋಟೋ ಮೇಲೆ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇರುವಂತ ಫೋಟೋ ನಿಮ್ಗೆ ಯಾವ ಫೋಟೋ ಹಾಕ್ಬೇಕಾಗುತ್ತೆ ಆ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಫೋಟೋ ಮೇಲೆ ಕಲರ್ ಫಿಲ್ ಅನ್ನು ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಜೂಮ್ ಇನ್ ಜೂಮ್ ಔಟ್ ಮಾಡ್ಕೊಂಡು ಒಂಚೂರು ಫೋಟೋನ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಫೋಟೋ ಮೇಲೆ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಫೋಟೋನ ಚೂಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇದೇ ತರ ಎಲ್ಲಾ ಫೋಟೋನು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಬನ್ನಿ. ನೋಡಿ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಾಂಗ್ ಅನ್ನೋ ವೆಬ್ಸೈಟ್ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಂಗ್ ಆಡ್ ಆಗುತ್ತೆ. ಆ ಸಾಂಗ್ ನ ಎಂಡ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಎಂಡ್ ಮೇಲೆ ನೋಡಿ ಈ ತರ ಎಂಡ್ ಇಟ್ಕೊಂಡು ಟ್ರಿಮ್ ಮಾಡ್ಕೊಂಬಿಡಿ. ರೈಟ್ ಸೈಡ್ ಇರೋದನ್ನ ನೋಡ್ತಾ ಇರ್ಬೋದು, ರೈಟ್ ಸೈಡ್ ಇರೋದನ್ನ ಈ ತರ ಸ್ವಿಮ್ ಮಾಡ್ಕೊಂಡು ನೋಡ್ತಾ ಇವಿ. ಇಷ್ಟೇ ನೋಡಿ. ಈ ವಿಡಿಯೋ ನಾನು ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂತ ಸಾಂಗ್ ನ ಪ್ಲೇ ಮಾಡಲ್ಲ. ನೋಡ್ತಾ ಇರ್ಬೋದು ಇಷ್ಟೇ. ನೋಡ್ಕೊಂಡು ನೀವು ಟೆಸ್ಟ್ ಮಾಡ್ಬೋದು. ನೋಡಿ ಆ ಕಡೆ ಈ ಕಡೆ ಒಂಚೂರು ಫೋಟೋದ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರಿ, ಇಲ್ಲಿ ಒಂಚೂರು ಮಿಸ್ಟೇಕ್ ಆಗಿದೆ. ಈ ತರ ನೋಡ್ಕೊಂಡು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸೆಟ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ನೋಡಿ ಕರೆಕ್ಟ್ ಆಗಿ ಆಯ್ತು. ಇವಾಗ ನೋಡ್ತಾ ಇದೀರಲ್ಲ, ಸಾಂಗ್ ಹಚ್ಕೊಂಡು ನೀವು ಪ್ಲೇ ಮಾಡ್ಕೊಂಡು ನೋಡ್ಬೋದು. ಮತ್ತೆ ಇಲ್ಲಿ ರೈಟ್ ಸೈಡ್ಗೆ ಒಂದು ಐಕನ್ ಇದೆ, ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು 1080 ಇಟ್ಕೊಂಡು ಇಲ್ಲ ಅಂದ್ರೆ 720 ಇಟ್ಕೊಂಡು ಎಕ್ಸ್ಪೋರ್ಟ್ ಕೊಟ್ರೆ ವಿಡಿಯೋ ಡೌನ್ಲೋಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.